ನಾನು ಕೇಳ್ತೇನೆ, ನಾನು ರಾಜಕಾರಣಿ ಇದ್ದೀನಿ. ನಾನು ಸನ್ಯಾಸಿಗಳೇ ಇಟ್ಟು ರಾಜಕಾರಣ ಮಾಡಕತ್ತಾನಂದ್ರೆ ನಾಯಕ ಏನು ಆಫರ್ ಏನಂತ ಕೇಳಿದೆ ನಾನು. ಏನು ಆಫರ್ ಏನು, ಗಿವ್ ಆ್ಯಂಡ್ ಟೇಕ್ ಆಗ್ಬೇಕಲ್ಲ. ನನಗೆ ಹೇಳಿದ್ರು ರಾಷ್ಟ್ರೀಯ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಮಾಡ್ತಂದ್ರು. ವಿಜಯೇಂದ್ರ ನೀವು ಹೋಗು ನ್ಯಾಷನಲ್ ಜನರಲ್ ಸೆಕ್ರೆಟರಿ, ನಿನಗೆ ಇಂಗ್ಲೀಷ ಚಲೋ ಬರ್ತದೆ, ನನಗೆ ಇಂಗ್ಲೀಷ್ ಬರೋದಿಲ್ಲ, ಅದಕ್ಕೆ ನಾ ಇಲ್ಲೇ ಕನ್ನಡದಾಗ ಇಲ್ಲೇ ನಾ ಇರ್ತೀನಿ, ನೀವು ಹೋಗಿ ನಾವು ಇಡೀ ದೇಶನಾಗ ಹೆಂಗೆ ಕರ್ನಾಟಕದಲ್ಲಿ ನೀವು ಮತ್ತು ಪೂಜ್ಯ ತಂದೆಯವರು ಯಾವ ರೀತಿ ಬಿ ಜೆ ಪಿನ ಬೆಳೆಸಿರಲ್ಲ, ಅದಕ್ಕೆ ಪೂಜ್ಯ ತಂದೆಯವರು ನೀವು ಪೂಜ್ಯ ತಂದೆಯವರ ಸಣ್ಣ ಮಗನ ಹಿರಿಯ ಮಗ, ಪೂಜ್ಯ ತಂದೆಯವರ ಜ್ಯೇಷ್ಠ ಮಗ, 3 ಮಂದಿ ಇಲ್ಲಾಗಿದ್ದು ಪಕ್ಷ ಕಟ್ಟ್ರಿ, ನಾವಿಲ್ಲಿ ಕರ್ನಾಟಕ ಕಟ್ತೇನೆ ಅಂತ ಹೇಳಿ. ಈಗೇನು ಬದಲಾವಣೆ ಆಗುತ್ತೆ ಅಂತ ಹೇಳ್ತೀವಿ ಸರ್. ನನಗೇನೂ ಗೊತ್ತಿಲ್ಲ ರೀ, ಪಕ್ಷ ಏನು ನಿರ್ಣಯ ಮಾಡ್ತದೆ ಅದು ಬದ್ದದೀವಿ. ನಾ ಯಾರಿಗೂ ಕೇಳಕ್ಕೆ ಲಾಬಿ ಮಾಡ್ಲಿಕ್ಕೆ ನಾ ಹೋಗೋದಿಲ್ಲ. ಈ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿನ ಅನೇಕ ಹಗರಣಗಳನ್ನ ನಾವು ಬಯಲು ಮಾಡ್ತೀವಿ. ಅದ್ರ ಮ್ಯಾಗಿಂದ ಆ ಸ್ಕೋರ್ ಮ್ಯಾಗ ಇಷ್ಟು ಕಿಲೋಮೀಟ್ರ್ ಹೋದ್ರೆ ಇಷ್ಟು ಸ್ಕೋರ್ ಇರ್ತೈತಲ್ಲ, ಇಟ್ಟು ಆ ಮೈಲೇಜ್ ಮ್ಯಾಗ ನಾ ಏನಾರು ಆಗೋದ್ರ ಆಗ್ತೀನಿ. ಸರಿ ಸರ್.